ಅಧ್ಯಾಯ 92. ಹೇ ಪ್ರಭು, ನಿನ್ನ ಗುಣಗಾನ ಮಂಗಳಕರ. ಪರಾತ್ಪರನೇ, ನಿನ್ನ ನಾಮ ಭಜನೆ ಹಿತಕರ. ಪ್ರಾತಃಕಾಲದಲ್ಲೇ ನಿನ್ನ ಪ್ರೀತಿಯನ್ನು, ರಾತ್ರಿ ಕಾಲದಲ್ಲೇ ನಿನ್ನ ಸತ್ಯತೆಯನ್ನು ವರ್ಣಿಸುವುದುಚಿತ ವೀಣಾ ಸ್ವರಮಂಡಲದಿಂದ, ಕೊಳಲ ದನಿಯಿಂದ, ಕಿನ್ನರಿಯ ನಾದಸ್ವರದಿಂದ. ನಿನ್ನ ಕಾರ್ಯಗಳಿಂದ ಪ್ರಭು ನನ್ನನ್ನು ಆನಂದಗೊಳಿಸಿರುವೆ. ನಿನ್ನ ಕಾರ್ಯಗಳ ನೋಡಿ ನಾನು ಉಲ್ಲಾಸದಿಂದ ಹಾಡುವೆ. ಪ್ರಭು, ನಿನ್ನ ಕೃತ್ಯಗಳೆನಿತೋ ಅಮೂಲ್ಯ, ನಿನ್ನ ಆಲೋಚನೆಗಳು ಎನಿತೋ ಅಶೋಧ್ಯ. ಇದನರಿಯನು ಪಶುಪ್ರಾಯನು, ಇದ ತಿಳಿಯನು ಬುದ್ಧಿಹೀನನು. ದುರುಳರು ಚಿಗುರಬಹುದು ಹುಲ್ಲಿನಂತೆ, ಕೆಡುಕರು ಅರಳಬಹುದು ಹೂವಿನಂತೆ, ಅವರ ಅಳಿವಂತೂ ಕಟ್ಟಿಟ್ಟ ಬುತ್ತಿಯಂತೆ. ನೀನಾದರೋ ಪ್ರಭು ಸರ್ವದಾ ಇರುವೆ, ಮಹೋನ್ನತದಳು ವಿರಾಜಿಸುತ್ತಿರುವೆ. ಕಾಡು ಕೋಣದ ಕೊಂಬಿನ ಬಲವನ್ನು ನನಗಿತ್ತಿರುವೆ, ಚೈತನ್ಯದ ತೈಲದಿಂದ ನನ್ನನ್ನು ಅಭ್ಯಂಜಿಸಿರುವೆ. ನಿನ್ನ ಶತ್ರುಗಳ ವಿನಾಶ ನಿಶ್ಚಿತ, ಕೆಡುಕರೆಲ್ಲ ಚದರಿಪೋಪುದು ಖಚಿತ. ನಾ ಕಣ್ಣಾರೆ ಕಂಡಿರುವೆ ಶತ್ರುಗಳಿಗಾದ ದುರ್ಗತಿಯನ್ನು, ಕಿವಿಯಾರೆ ಕೇಳಿರುವೆ ನನ್ನ ವಿರೋಧಿಗಳಿಗಾದ ವಿಪತ್ತನು. ಬೆಳೆಯುವರು ಸಜ್ಜನರು ಖರ್ಜೂರದ ವೃಕ್ಷದಂತೆ, ವೃದ್ಧಿಯಾಗುವರು ಲೆಬನೋನಿನ ದೇವದಾರಿನಂತೆ. ಅವರಿರುವರು ಪ್ರಭುವಿನ ಆಲಯದಲ್ಲಿ ನೆಟ್ಟ ಸಸಿಗಳಂತೆ, ನಮ್ಮ ದೇವಾಂಗಳದಿ ಹುಲುಸಾಗಿ ಬೆಳೆವ ಮರಗಳಂತೆ. ಫಲಿಸುವರು ಮುಪ್ಪಿನಲು, ಶೋಭಿಸುವರು ಪಚ್ಚಪ್ಪಸಿರಂತೆ. ಈ ಪರಿ ಪಡೆಯುವುದು ಸಾಕ್ಷ್ಯ ಪ್ರಭುವಿನ ಸತ್ಯಸಂಧತೆ. ಆತನೇ ನನಗೆ ಪೊರೆಬಂಡೆ, ಆತನಲ್ಲಿಲ್ಲ ವಕ್ರತೆ.